ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಚೆನ್ನ ಮಸಾಲ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಾಕತ್ತೀನಿ ರೆಸ್ಟೋರೆಂಟ್ ಸ್ಟೈಲ್ ಒಳಗೆ. ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವತ್ತಿನ ನೋಡಿ ನಾವು ಸ್ಟಾರ್ಟ್ ಮಾಡೋಣ ಅಂತ. ಸೊ ಮೊದಲೇದಾಗಿ ನಾನಿಲ್ಲಿ ಚೆನ್ನ ಕಾಳನ್ನ ನೈಟು ನೆನೆ ಹಾಕ್ಕೊಂಡು ಬೆಳಗಿನ ಜಾವ ಒಂದು ಅರ್ಧ ಚಿಟಿಕೆಯಷ್ಟು ಉಪ್ಪು ಹಾಗೆ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನ ಹಾಕಿಬಿಟ್ಟು ಒಂದು 2 ವಿಸಲ್ನ ಹೊಡಿಸಿಟ್ಕೊಂಡಿದ್ದೀನಿ. ಸೊ ಇಷ್ಟು ಹಣ್ಣಾಗ ಕುದ್ರೆ ಸಾಕಾಗತ್ತೆ ನೋಡ್ರಿ. ಹಿಂಗೆ ಪ್ರೆಸ್ ಮಾಡಿದರೆ ಒಡಿಬೇಕದ. ಈಗ ಈ ಕಡೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಕೆ ಒಂದು 2 ಚಮಚದಷ್ಟು ನಾನು ಎಣ್ಣೆನ ಹಾಕ್ಕೊಳ್ಳಾಕತ್ತೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನು ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ಕೊಳ್ಳಾಕತ್ತೀನಿ ಸ್ಲೈಸಾಗಿ ಉದ್ದಾಗ. ಸೊ ಈ ರೀತಿ ಮಸಾಲೆ ತೆಗೆದು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ತಿಕ್ಕಾಗಿ ಗ್ರೇವಿನೂ ಕೂಡ ಬರುತ್ತೆ. ಹಂಗೆ ಒಂದು 10 ಗೋಡಂಬಿನ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು ಟೊಮೆಟೊನ ಕಟ್ ಮಾಡಿಕೊಂಡು ಒಂದು ಟೊಮೆಟೊನ ಹಾಕ್ಕೊಂಡ್ಬಿಟ್ಟು ಇದು ಪೂರ್ತಿ ಸ್ವಲ್ಪ ಮೆತ್ತಗೆ ಆಗ್ಬೇಕು ನೋಡಿರಿ. ಟೊಮೆಟೊ ಎಲ್ಲನೂ ಮೆತ್ತಗೆ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಗೆ 1 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ಳಾಕತ್ತೀನಿ. ಸೊ ಇಷ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಸ್ವಲ್ಪ ಮೆತ್ತಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಟೊಮೆಟೊ ಉಳ್ಳಾಗಡ್ಡಿ ಬೇಗ ಬೆಂದಬೇಕಂತಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಕರಗತ್ತೆ ನೋಡಿರಿ. 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ನಾನು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದು ಮೆತ್ತಗೆ ಕುದಿಬೇಕು. ಸೊ ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಬೇಕಾಗತ್ತೆ. ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಕೊಂಡು ನಾವು ಒಂದು 2 ನಿಮಿಷ ಸ್ವಲ್ಪ ಚೆನ್ನಾಗಿ ಕುದೀತಂತಂದ್ರೆ ಮಸಾಲೆಗೆ ತುಂಬ ಚೆನ್ನಾಗಿ ಗ್ರೇವಿ ರೆಡಿ ಆಗುತ್ತೆ. ಸೊ ನೋಡತ್ತಿರಲ್ಲ, ಇಷ್ಟು ಸಾಫ್ಟ್ ಹಂಗೆ ಆದ್ರೆ ಸಾಕಾಗತ್ತೆ ನೋಡಿರಿ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ನೋಡಿರಿ. ಸೊ ಈ ರೀತಿ ನೋಡಕತ್ತಿರಲ್ಲ, ಇಷ್ಟು ಟೊಮೆಟೊ ಮೆತ್ತಗಾದ್ರೆ ಸಾಕಾಗತ್ತೆ. ಸೊ ಇದು ತಣ್ಣಗಾದ್ಮೇಲೆ ಜಾರಿಗೆ ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಪೂರ್ತಿ ಸ್ವಲ್ಪ ನೈಸಾಗಿ ನಾವು ರುಬ್ಕೊಂಡು ಬರಬೇಕಾಗತ್ತೆ. ಸೊ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋಂಗಿಲ್ಲ, ನೀರು ಹಾಕಲ್ದೇ ಸಾಫ್ಟಾಗಿ ಬರುತ್ತೆ. ಸೊ ಹಂಗೆ ಈ ಕಡೆ ಒಗ್ಗರಣೆಗೆ ಒಂದು 2 ಚಮಚದಷ್ಟು ನಾನು ತುಪ್ಪನ ಹಾಕ್ಕೊಳ್ಳಾಕತ್ತೀನಿ. ಸೊ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಹಂಗೆ ಒಂದು 2 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಬಿಟ್ಟು ತುಪ್ಪ ಬೇಡ ಅಂದರೆ ಎಣ್ಣೆಲೆ ಕೂಡ ಮಾಡ್ಕೋಬೋದು ನೋಡಿರಿ. ಇವಾಗ ಇದಕ್ಕೆ ನಾನು ಒಂದು ಪಲಾವ್ ಎಲೆನ ಹಾಕ್ಕೊಳ್ಳಾಕತ್ತೀನಿ. ಹಾಗೆ ಒಂದು 2 ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡು 1 ಚಮಚದಷ್ಟು ಧನಿಯಾ ಪುಡಿ, ಒಂದು ಚಮಚದಷ್ಟು ನಾನು ಗರಂ ಮಸಾಲೆನ ಹಾಕ್ಕೊಳ್ಳಾಕತ್ತೀನಿ. ಹಂಗೆ ಒಂದು 2 ಚಮಚದಷ್ಟು ಚೋಲೆ ಮಸಾಲೆನ ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಚೆನ್ನ ಮಸಾಲ ಸಿಗುತ್ತಲ್ಲ, ಸೊ ನಿಮ್ಗೆ ಯಾವ ಹತ್ತಿರದಲ್ಲಿ ಯಾವುದು ಸಿಗುತ್ತೆ ನೋಡಿ, ಸೊ ಆ ಬ್ರ್ಯಾಂಡ್ನ ಹಾಕ್ಕೋಬೋದು. ಇವಾಗ ಇದನ್ನು ಸ್ವಲ್ಪ ಎಣ್ಣೆ ಒಳಗೆ ನಾವು ಸ್ವಲ್ಪ ಫ್ರೈನ ಮಾಡ್ಕೊಳ್ಬೇಕಾಗತ್ತೆ. ಸೊ ಎಣ್ಣೆ ಒಳಗೆ ಖಾರನ ಫ್ರೈ ಮಾಡ್ಕೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೋಡಿರಿ. ಇವಾಗ ಏನು ನಾವು ರುಬ್ಬಿ ಇಟ್ಕೊಂಡಿದ್ದು ಮಿಶ್ರಣ ಐತೆ ನೋಡಿರಿ, ಅದನ್ನ ಇದ್ರ ಒಳಗಡೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದು ಸ್ವಲ್ಪ ಆಯಿಲ್ ಬಿಡಬೇಕು ನೋಡಿರಿ. ಆವಾಗ ನಾವೇನು ಈ ಕಾಳೇನು ಕುದಿಸಿಟ್ಕೊಂಡಿದ್ದೀವಿ ನೋಡಿರಿ, ಅದನ್ನ ಒಳಗಡೆ ಹಾಕ್ಕೊಂಡ್ಬಿಟ್ಟು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಸ್ವಲ್ಪ ಮಿಕ್ಸ್ ಕೊಟ್ಟೋಣಂತ. ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಕುದಿಯೋಕೆ ಬಿಡಬೇಕಾಗತ್ತೆ ನೋಡಿರಿ. ಇವಾಗ ನಾನು ಇದಕ್ಕೆ ಏನು ನಾವು ಕುದಿಸಿ ಇಟ್ಕೊಂಡಿದ್ದೀವಿ ನೋಡಿರಿ, ಸ್ವಲ್ಪ ಕಟ್ಟೇನು ಉಳಿದಿರುತ್ತಲ್ಲ ನೀರು, ಅದನ್ನು ಇದ್ರೊಳಗಡೆ ಹಾಕ್ಕೊಳ್ಳಾಕತ್ತೀನಿ. ಸೊ ಕಟ್ಟು ನೀರು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಂಡು ನಾವು ಸ್ವಲ್ಪ ಕುದಿಯೋಕೆ ಬಿಡಬೇಕಾಗತ್ತೆ. ಸೊ ಇದು ಸ್ವಲ್ಪ ಕುದಿತಾ ಇದ್ದಂಗೆ ನಾನು ಇದಕ್ಕೆ 1 ಚಮಚದಷ್ಟು ಕಸೂರಿ ಮೆಂತ್ಯನ ಹಾಕ್ಕೊಳ್ಳಾಕತ್ತೀನಿ. ಸ್ವಲ್ಪ ಕಸೂರಿ ಮೆಂತ್ಯನ ಸ್ವಲ್ಪ ತಿಕ್ಕಿ ಹಾಕೋದ್ರಿಂದ ಅದ್ರದ್ದು ಫ್ಲೇವರ್ ಇನ್ನೂ ಜಾಸ್ತಿ ಬರುತ್ತೆ ನೋಡಿರಿ. ಸೊ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಕೊಂಡು ಒಂದು 2 ನಿಮಿಷ ಆದಮೇಲೆ ಲಾಸ್ಟಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಸೊ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಣ್ಣ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿದ್ರಲ್ಲ, ನಿಮಗೇನಾದರೂ ಖಾರ ಉಪ್ಪು ಇನ್ನೂ ಸ್ವಲ್ಪ ಏನಾದರೂ ಬೇಕನ್ನಿಸಿದ್ರೆ ಮೇಲ್ಗಡೆ ಒಂದು ಸ್ವಲ್ಪ ನೀವು ಉಪ್ಪನ್ನು ಅಥವಾ ಖಾರನ ಹಾಕ್ಕೋಬೋದು. ಹಾಕ್ಕೊಂಡ್ಬಿಟ್ಟು ಪ್ಲೇಟ್ ಮುಚ್ಕೊಂಡು ನೀವು ಸ್ವಲ್ಪ ನೀರೇನ ಅಟ್ಟಿಸ್ಬೇಕು ನೋಡಿರಿ. ಅದು ಸ್ವಲ್ಪ ನೀರೆಲ್ಲನೂ ಕಡಿಮೆ ಆದಿಂದಾಗ ಈ ರೀತಿ ತಿಕ್ಕಾಗಿ ಸ್ವಲ್ಪ ಗ್ರೇವಿ ರೆಡಿ ಆಗಬೇಕು. ಸೊ ಇವಾಗ ನೋಡಿದ್ರಲ್ಲ, ಈ ರೀತಿ ಗ್ರೇವಿ ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ. ಸೊ ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಗ್ರೇವಿ ಬೇಕನ್ನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು. ಸೊ ಇಷ್ಟು ರೆಡಿ ಆಗೈತೆ ನೋಡಿರಿ. ಸೊ ಒಂದು ಬೌಲ್ಗೆ ನಾನು ಸರ್ವ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಫ್ರೆಶ್ ಕ್ರೀಮ್ನ ಹಾಕ್ಕೊಂಡಿದ್ದೀನಿ. ಸೊ ಕ್ರೀಮ್ ಇದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ವಿ ಅಂತಂದ್ರೆ ಮಸ್ತ್ ಹಂಗೆ ಚೆನ್ನ ಮಸಾಲ ಗ್ರೇವಿ ರೆಡಿ ಆಗ್ತೈತಿ. ಇದು ರೊಟ್ಟಿ, ಚಪಾತಿ, ಅನ್ನಕ್ಕೆ ಹಂಗೆ ಪೂರಿಗಂತೂ ಮಸ್ತ್ ಕಾಂಬಿನೇಷನ್ ಇರುತ್ತೆ ನೋಡಿರಿ. ಸೊ ಮರಿದೆ ನೀವು ಕೂಡ ಈ ರೀತಿ ಚೆನ್ನ ಮಸಾಲ ಗ್ರೇವಿನ ಒಂದು ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿದೆ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರೆಯಾಕೋಬಿಡ್ರಿ. ಮತ್ತೆ ಸಿಗ್ತೀನಂತ. ನಮಸ್ಕಾರ ರೀ.